ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಸುತ್ತಲೂ ಅನೇಕ ಇತಿಹಾಸ ಹೊಂದಿರುವ ವಿಶಿಷ್ಟ ದೇವಾಲಯಗಳಿವೆ. ಅವುಗಳಲ್ಲಿ ಒಂದು ಹನುಮಾನ್ ದೇವಾಲಯ. ಆದರೆ ಇಲ್ಲಿನ ವಿಶಿಷ್ಟತೆ ಏನೆಂದರೆ, ಈ ದೇವಾಲಯದಲ್ಲಿ ಹನುಮಂತನನ್ನ ಬಂಗಾರದ ಸರಪಳಿಯಲ್ಲಿ ಬಂಧಿಸಲಾಗಿದೆ. ಕೇಳೋದಕ್ಕೆ ಅಚ್ಚರಿ ಅನಿಸಿದ್ರೂ ಇದು ಸತ್ಯ. ಈ ದೇವಾಲಯವನ್ನ ಬೇಡಿ ಹನುಮಾನ್ ದೇವಾಲಯ ಎಂದು ಕರೆಯಲಾಗುತ್ತದೆ. ಬಂಗಾರದ ಸರಪಳಿಯಲ್ಲಿ ಬಂಧಿಸಲ್ಪಟ್ಟಿರುವ ಈ ದೇವರನ್ನ ಕಾಣುವುದಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಈ ದೇವಾಲಯಕ್ಕೆ ಬೇಡಿ ಹನುಮಾನ್ ದೇವಾಲಯ ಎಂದು ಏಕೆ ಹೆಸರಿಸಲಾಗಿದೆ ಅನ್ನೋ ಪ್ರಶ್ನೆ ಮೂಡಬಹುದು. ಪ್ರಾಚೀನ ಕಾಲದಲ್ಲಿ ಸಮುದ್ರದ ಅಲೆಗಳು 3 ಬಾರಿ ಜಗನ್ನಾಥ ದೇವಾಲಯಕ್ಕೆ ನುಗ್ಗಿ ಬರ್ತಾ ಇತ್ತಂತೆ. ಇದರಿಂದ ಮಹಾಪ್ರಭು ಜಗನ್ನಾಥ ಪವನ ಪುತ್ರ ಹನುಮಂತನನ್ನ ಸಮುದ್ರವನ್ನ ನಿಯಂತ್ರಿಸಲು ಇಲ್ಲಿ ನೇಮಿಸಿದ್ರು. ಆದರೆ ಪವನ ಸುತ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರರನ್ನ ನೋಡಲು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಸಮುದ್ರವು ಅವನ ಹಿಂದೆ ನಗರವನ್ನ ಪ್ರವೇಶಿಸಲು ಪ್ರಾರಂಭಿಸಿತು. ಅದನ್ನ ನೋಡಿದ ಜಗನ್ನಾಥ ದೇವರು ಹನುಮಂತನನ್ನ ಈ ಚಿನ್ನದ ಸಂಕೋಲೆಗಳಿಂದ ಕಟ್ಟಿದ್ರು. ಆದ್ದರಿಂದಲೇ ಈ ದೇವಾಲಯವನ್ನ ಬೇಡಿ ಹನುಮಾನ್ ದೇವಾಲಯ ಎಂದು ಕರೆಯಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಹನುಮಾನ್ ದೇವಾಲಯದ ವಾಸ್ತುಶಿಲ್ಪವು ತುಂಬಾ ಸರಳವಾಗಿ ಸುಂದರವಾಗಿದೆ. ಹನುಮಂತನ ಬಲಗೈಯಲ್ಲಿ ಗದೆ ಮತ್ತು ಎಡಗೈಯಲ್ಲಿ ಲಡ್ಡು ಇದೆ. ಪಶ್ಚಿಮ ಗೋಡೆಯ ಮೇಲೆ ಹನುಮನ ತಾಯಿ ಅಂಜನಾ ವಿಗ್ರಹವಿದೆ. ಅವರ ಮಡಿಲಲ್ಲಿ ಬಾಲ ಹನುಮಂತ ಕುಳಿತಿದ್ದಾನೆ ಮತ್ತು ಉತ್ತರ ಗೋಡೆಯ ಮೇಲೆ ಅನೇಕ ದೇವರು ಮತ್ತು ದೇವತೆಗಳ ಚಿತ್ರಗಳನ್ನು ಕಾಣಬಹುದು.